ಜನಸಂಖ್ಯಾ ಬಿಕ್ಕಟ್ಟನ್ನು ಚೀನಾ ಫೇಸ್ ಮಾಡ್ತಾ ಇದೆ. ಒಂದು ಕಡೆ ನೋಡಿ, ಒಂದು ಕಡೆ ಚೀನಾದ ಜನಸಂಖ್ಯೆ ಜಾಸ್ತಿ ಇತ್ತು, ತುಂಬ ವೇಗದಲ್ಲಿ ಹೋಗ್ತಾ ಇದ್ದಾರೆ. ಇದೇ ಥರ ಹೋದರೆ ಅವ್ರ ಗತಿ ಏನು? ಇಡೀ ವಿಶ್ವದಲ್ಲಿ ಆಲ್ರೆಡಿ ಚೀನಾದ ಜನಸಂಖ್ಯೆ ಜಾಸ್ತಿ ಇತ್ತು ಅಂತೆಲ್ಲ ಮಾತಾಡ್ತಾ ಇದ್ವಿ. ಇಂಡಿಯಾ ಅವ್ರನ್ನ ಓವರ್ಟೇಕ್ ಮಾಡಿದೆ ಅಂತ ಕೂಡ ನಾವು ಮಾತಾಡಿದ್ದೀವಿ. ಈಗ ಚೀನಾದಲ್ಲಿ ಜನಸಂಖ್ಯೆ ಜಾಸ್ತಿ ಮಾಡಬೇಕು ಅಂತ ಒದ್ದಾಡ್ತಾ ಇದ್ದಾರಂತೆ. ಜನನ ಪ್ರಮಾಣವನ್ನು ಜಾಸ್ತಿ ಮಾಡಬೇಕು ಅಂಥೇಳಿ ಚೀನಾ ಒಂದು ಕಡೆ ಮುಂದಾಗ್ತಾ ಇದೆ. ಮಗು ಹೆರುವುದನ್ನು ಉತ್ತೇಜಿಸುವ ಸಲುವಾಗಿ ಅನೇಕ ಯೋಜನೆಗಳನ್ನು ಇದು ಜಾರಿ ಮಾಡ್ತಾ ಇದೆ. ಗರ್ಭನಿರೋಧಕ ಔಷಧಗಳು ಸೇರಿದಂತೆ ಗರ್ಭನಿರೋಧಕಗಳ ಮೇಲೆ ತೆರಿಗೆಯನ್ನು ಹಾಕಬೇಕು ಅಂತ ಟ್ಯಾಕ್ಸ್ ಹಾಕಿಬಿಟ್ರೆ ಅದು ಕಾಸ್ಟ್ಲಿ ಆಗಿಬಿಡುತ್ತೆ. ಆವಾಗ ಇದನ್ನು ಬಳಸಲ್ಲ ಅವರು. ಆಗ ಜನನ ಪ್ರಮಾಣ ಜಾಸ್ತಿ ಆಗುತ್ತೆ ಚೀನಾದಲ್ಲಿ ಅಂತೇಳಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಂತೆ. ಕಳೆದ 3 ದಶಕಗಳ ಬಳಿಕ ಚೀನಾದಿಂದ ಮಹತ್ವದ ನಿರ್ಧಾರ ಇದು. ಜನಸಂಖ್ಯೆ ಇಳಿಕೆ ಆತಂಕದಲ್ಲಿ ಸದ್ಯಕ್ಕೆ ಚೈನಾ ಇದೆ. ಇದೇ ಥರ ಜನ ಕಡಿಮೆ ಆಗ್ತಾ ಹೋಗ್ಬಿಟ್ರೆ, ಜನಬಲ ಇಲ್ಲದೆ ಇದ್ದರೆ ಚೈನಾ ಕಷ್ಟ ಆಗಿಬಿಡುತ್ತೆ. ಜಾಸ್ತಿ ಕೈಗಳಿದ್ದರೆ ಜಾಸ್ತಿ ದುಡಿಮೆನೂ ಆಗಬೇಕು, ಜಾಸ್ತಿ ಜನಗಳಿಗೆ ಊಟನೂ ಹಾಕಬಹುದು. ಕೈಗಳು ಕಡಿಮೆ ಆಗ್ತಾ ಬಂದಾಗ ದೊಡ್ಡ ರಾಷ್ಟ್ರ ಚೈನಾಗೆ ಕಷ್ಟ ಆಗಬಹುದೇನೋ ಅಂತ ಅವ್ರದ್ದೊಂದು ಲಾಜಿಕ್. ದಶಕಗಳಿಂದ ಒಂದು ಮನೆಗೆ ಒಂದು ಮಗು ನೀತಿಯನ್ನು ಚೈನಾ ಫಾಲೋ ಮಾಡ್ತಾ ಇದೆ. ಕಳೆದ 3 ವರ್ಷಗಳಲ್ಲಿ ಜನನ ಪ್ರಮಾಣ ಗಣನೀಯವಾಗಿ ಕುಸಿದಿದೆ. ಅಲ್ಲಿ ಚೀನಾ ದೇಶದ ವೃದ್ಧರ ಜನಸಂಖ್ಯೆಯಲ್ಲಿ ತ್ವರಿತ ಏರಿಕೆ ಆಗ್ತಾ ಇದೆ. ಅಲ್ಲಿ ವಯಸ್ಸಾದವ್ರ ಜನಸಂಖ್ಯೆ ಜಾಸ್ತಿ, ಮಕ್ಕಳು ಕಡಿಮೆ ಇದ್ದಾರೆ. ಸೊ ಹೀಗೆ ಇದೇ ರೀತಿಯಲ್ಲಿ ಮುಂದುವರಿತಾ ಇದ್ದರೆ ಕಷ್ಟ ಆಗಿಬಿಡುತ್ತೆ ದೇಶಕ್ಕೆ ಅಂತ. ದಶಕದ ಹಿಂದೆ ವರ್ಷಕ್ಕೆ 18.8 ಮಿಲಿಯನ್ ಜನನಗಳಾಗ್ತಾ ಇತ್ತು. ಕಳೆದ ವರ್ಷ ಅದು ಅರ್ಧದಷ್ಟು ಕುಸಿದು 9.54 ಮಿಲಿಯನ್ಗೆ ಇಳಿಕೆಯಾಗಿದೆ. ತೆರಿಗೆ ಪರಿಷ್ಕರಣೆ ಇದೆ, ಗರ್ಭನಿರೋಧಕ ಸೇರಿದಂತೆ ಹಲವು ವಸ್ತುಗಳ ಮೇಲೆ ಹೆಚ್ಚಿನ ತೆರಿಗೆ ಹಾಕ್ತಾ ಇದ್ದಾರೆ. 13% ತೆರಿಗೆಯನ್ನು ಹಾಕಬೇಕು ಅಂತ ಹೇಳಿ ಚೀನಾ ಒಂದು ಕಡೆ ಮುಂದಾಗ್ತಾ ಇದೆ. ಹೊಸದಾಗಿ ಪರಿಷ್ಕೃತ ಮೌಲ್ಯವರ್ಧಿತ ತೆರಿಗೆ ಇದೆಯಲ್ಲ, ಆ ಒಂದು ತೆರಿಗೆಯನ್ನು ಹಾಕಬೇಕು ಅಂತ. ಕುಟುಂಬ ಯೋಜನೆ ಜಾರಿಗೆ ಬಂದ ದಿನದಿಂದನೂ ಕೂಡ ಇದ್ದಂಥ ವಿನಾಯಿತಿ ಇತ್ತು, ಈಗ ಟ್ಯಾಕ್ಸ್ ಹಾಕ್ತೀವಿ ಅಂತೇಳಿ ಚೈನಾ ಹೊರಟಿದೆ.